ಸೊ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ 60 lakhs ಅದರಲ್ಲಿ ಫಿನಿಶ್ ಮಾಡಿರೋಂಥ G+2 ಪ್ರಾಜೆಕ್ಟ್ನ. ಅದು ಪ್ರೈಮ್ ಲೊಕೇಶನ್ ಆಫ್ ಟಿನ್ಫ್ಯಾಕ್ಟರಿ ನಿಯರ್ ಬೈ ಅಲ್ಲಿ ಮನೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಮನೆ ಬಂದ್ಬಿಟ್ಟು ಆ್ಯಕ್ಚುಲಿ ನಾರ್ತ್ ಫೇಸಿಂಗ್ ಬರುತ್ತೆ. ಸೊ ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು 4 feet ಆಫ್ ವೈಡ್ ಸ್ಟೇರ್ ಕೇಸ್ನ ತೋರಿಸಿದ್ದೀವಿ. ಆ್ಯಂಡ್ ಆಸ್ ವೆಲ್ ಈ ಥರ ಗ್ಲಾಸಿ ಫಿನಿಶ್ ಆಗಿರೋ ಅಂತ ಅಂದ್ಬಿಟ್ಟು ರೈಲಿಂಗು ಕೊಟ್ಬಿಟ್ಟಿದ್ದೀವಿ. ಈ ಮೈನ್ ಡೋರ್ ಬಂದ್ಬಿಟ್ಟು ಆಲ್ಮೋಸ್ಟ್ 4.5 feet ವಿಡ್ತ್ ಇದೆ. ಇದರಲ್ಲಿ 2 ಪೀಸಸ್ ಆಗಿ ಪ್ರಿಪೇರ್ ಮಾಡಿದ್ದೀವಿ. ಒಂದು ಬಂದ್ಬಿಟ್ಟು ಸೊ ನಿಮ್ಗೆ 3 feet ಆಫ್ ವಿಡ್ತ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ 1.3 feet ಆಫ್ ವಿಡ್ತ್ ಬರುತ್ತೆ. ಸೊ ಯಾವತ್ತೂ ಓಪನ್ ಮಾಡೋದಕ್ಕೂ ಆ್ಯಂಡ್ ಆಸ್ ವೆಲ್ ಫ್ರೀ ಮೂಮೆಂಟ್ಗೋಸ್ಕರ ಅಂತ ಅಂದ್ಬಿಟ್ಟು ಸಿಂಗಲ್ ಪೊಸಿಷನಡ್ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 50% ಆಫ್ ದ ಸ್ಪೇಷಿಯಸ್ ಹಾಲ್ ಬಂದಿದೆ ಇಲ್ಲಿ. ಪೂಜಾ ರೂಮ್ ಅನ್ನೋದು ಒಂದು ತುಂಬ ಹೈಲೈಟ್ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಪೂಜಾ ರೂಮ್ ನೋಡಿದ್ರೆ ಸೊ ಟಾಪ್ ಟು ಬಾಟಮ್ ಯಾರೂ ಕಾಲು ಇಡಬಾರ್ದು ಅಂತ ಅಂದ್ಬಿಟ್ಟು ಸ್ಕೈಲೈಟ್ ಥರ ಓಪನ್ ಟು ದ ಸ್ಕೈ ಕೊಟ್ಬಿಟ್ಟಿದ್ವಿ. ಸೊ ನೀವು ಕಿಚನ್ ನೋಡಿದ್ರೆ ಕಂಪ್ಲೀಟ್ಲಿ ಮಾಡ್ಯುಲರ್ ಕಿಚನ್. ಸೊ ಕಲರ್ ಕಾಂಬಿನೇಷನ್ ವೈಸ್ ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಸ್ಡ್ ಔಟ್ ಆಗಿರುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಅ ಗ್ರೇ. ಓಕೆ, ಸೊ ದೆನ್ ಅಗೈನ್ ಇದು ಬಂದ್ಬಿಟ್ಟು ಸೊ ಬಿಗ್ಗರ್ ಸೈಜ್ ಆಫ್ ದ ಟೈಲ್ಸ್ ಯೂಸ್ ಮಾಡಿದ್ದೀವಿ ಕಿಚನಲ್ಲಿ. ಆಲ್ಮೋಸ್ಟ್ 60% ಆಫ್ ದ ಪ್ಲಾಟ್ ಏರಿಯಾ ಈಸ್ ಕವರ್ಡ್ ವಿತ್ ದ ಹಾಲ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಮೇನ್ ಎಲಿಮೆಂಟ್ ಬಂದ್ಬಿಟ್ಟು ಇಂಟರ್ನಲ್ ಸ್ಟೇರ್ ಕೇಸ್ ಆ್ಯಂಡ್ ದೆನ್ ಅಗೈನ್ ವುಡನ್ ವಿಂಡೋಸ್. ಇಲ್ಲಿ ನಾವು ಟ್ರೆಡಿಷ್ನಲ್ ವುಡನ್ ವಿಂಡೋಸ್ನ ಯೂಸ್ ಮಾಡಿದ್ದೀವಿ. ವೇರ್ ಆ್ಯಂಡ್ ಆಲ್ ನಿಮಗೂ ಎಲಿವೇಟೆಡ್ ಆಗಿ ಸೊ ಫ್ರಂಟ್ ಫೇಸಿಂಗ್ ಇರುತ್ತೆ, ಅದಲ್ಲೆಲ್ಲ ವುಡನ್ ವಿಂಡೋಸ್ ಯೂಸ್ ಮಾಡಿದ್ದೀವಿ. ಸ್ಟೇರ್ ಕೇಸ್ ಈ ವಿಡ್ತ್ ಬಂದ್ಬಿಟ್ಟು ಆಲ್ಮೋಸ್ಟ್ 3.5 feet ವಿಡ್ತ್ ಬಂದಿದೆ. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರುವಂಥ ರೈಲಿಂಗ್ SS304 ಗ್ರೇಡ್ ಜಿಂದಾಲ್ ಮೆಟೀರಿಯಲ್. ಸೊ ಈ ರೈಲಿಂಗ್ ಬಂದ್ಬಿಟ್ಟು ಈವನ್ ಈ ಗ್ಯಾಪೂ ನಾವು ಸೇಫ್ಟಿಗೋಸ್ಕರ ಅಂತ ಅಂದ್ಬಿಟ್ಟು ಕವರ್ ಮಾಡಿದ್ದೀವಿ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಫ್ಲೋರಲ್ಲಿ 1, 2, 3 ಬೆಡ್ರೂಮ್ಸ್ ಬರುತ್ತೆ. ಸೊ ಈ ಬೆಡ್ರೂಮ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ಕೆಳಗಡೆ ಇರೋ ಆಲ್ಮೋಸ್ಟ್ ಸೇಮ್ ಸೈಜಲ್ಲಿ ಬರುತ್ತೆ ಆ್ಯಂಡ್ ಸೇಮ್ ವಾಶ್ರೂಮ್ ಕೈಂಡ್ ಆಫ್ ಇದೆ. ಇದು ಬಂದ್ಬಿಟ್ಟು ಒಂದು ಮಿನಿ ಸೈಜ್ ಆಫ್ ದ ಬೆಡ್ರೂಮ್ ಅಂತ ಕರಿಬೋದು. ಆ್ಯಂಡ್ ದಿಸ್ ಈಸ್ ಮೆಂಟ್ ಫಾರ್ ಓನ್ಲಿ ದ ವರ್ಕ್. ಆ ಥರ ಸ್ಟೈಲಲ್ಲಿ ಸ್ಪೇಸ್ ಇರುತ್ತೆ. ಹಾರ್ಡ್ಲಿ ಇದ್ರದ್ದು ಡೈಮೆನ್ಷನ್ ಬಂದ್ಬಿಟ್ಟು 10x11 ಇರ್ಬೋದು. ಸೊ ಆ್ಯಂಡ್ ಇದ್ರದ್ದು ವಾಶ್ರೂಮ್ ಆಲ್ಸೋ ಅಟ್ಯಾಚ್ಡ್. ಈವನ್ ಇಲ್ಲೂ ನೀವು ವೆಟ್ ಆ್ಯಂಡ್ ಡ್ರೈ ಏರಿಯಾ ಥರನೂ ಪ್ರಿಪೇರ್ ಮಾಡ್ಬೋದು. ಬಟ್ ಇಲ್ಲಿ ಸದ್ಯಕ್ಕೆ ಸಿನ್ಸ್ ಆಫ್ ಇಟ್ ಈಸ್ ಅ ಸ್ಮಾಲ್ ಬೆಡ್ರೂಮ್, ಸೊ ಆ ಪರ್ಟಿಕ್ಯುಲರ್ ಆಪ್ಷನ್ಗೆ ಹೋಗಿಲ್ಲ. ದ ಕಸ್ಟಮರ್ಗೆ ಮ್ಯಾಕ್ಸಿಮಮ್ ಲಿವಿಂಗ್ ಸ್ಪೇಸ್ ಅನ್ನೋದಾಗಲಿ ಕಾಮನ್ ಏರಿಯಾ ಅನ್ನೋದು ಜಾಸ್ತಿ ಬೇಕು ಅನ್ನೋ ಉದ್ದೇಶದಕ್ಕೆ ಅಗೇನ್ ಇಲ್ಲಿನೂ ಒಂದು ಮೇಜರ್ ಹಾಲ್ ಕೊಟ್ಟಿದ್ದೀವಿ. ಸೊ ಈ ಹಾಲ್ಗೆ ಮೇಜರ್ಲಿ ಇದು ಪ್ರೈಮ್ ಲೊಕೇಶನ್ ಸುತ್ತ ಬಿಲ್ಡಿಂಗ್ಸ್ ಕವರ್ ಆಗಿರೋದ್ರಿಂದ ಈ ಕಂಪ್ಲೀಟ್ ಹಾಲ್ ಓಪನಿಂಗ್ ಕೊಟ್ಬಿಟ್ಟಿದ್ದೀವಿ. ಸೊ ದಿಸ್ ಈಸ್ ಅ UPVC 3 track ಡೋರ್ ಅಂತ ಕರಿತೀವಿ. ಫಾರ್ ದ ಸೇಫ್ಟಿ ಕನ್ಸರ್ನ್ಸ್ ಎಲಿವೇಶನ್ಗೂ ಆ್ಯಡ್ ಆನ್ ಆಗುತ್ತೆ ಅಂತ ಅಂದ್ಬಿಟ್ಟು ದೀಸ್ ಕೈಂಡ್ ಆಫ್ ಸೇಫ್ಟಿ ಗ್ರಿಲ್ ಅಂತ ಕೊಟ್ಟಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲಿ ಬಂದ್ಬಿಟ್ಟು ಸೊ ಸೈಜ್ ಆಫ್ ದ ಬೆಡ್ ಸ್ಪೇಸ್ ಬಂದ್ಬಿಟ್ಟು 13x15 ಬರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಓಪನ್ ಟೆರಸ್ ಈ ಫ್ಲೋರಲ್ಲಿರೋದು ಆ್ಯಂಡ್ ವಿಚ್ ಈಸ್ ಕನೆಕ್ಟೆಡ್ ವಿತ್ ದ ಸ್ಕೈಲಿಟ್. ಸೊ ಇದು ಬಂದ್ಬಿಟ್ಟು ಟೆರಸ್. ಈ ಕಂಪ್ಲೀಟ್ ಟೆರಸ್ ಬಂದ್ಬಿಟ್ಟು ಓಪನ್ ಆಗಿರುತ್ತೆ. ಈವನ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ದ ಚಿಲ್ ವೈಟ್ಗೋಸ್ಕರ. ಸೊ ಆ್ಯಂಡ್ ಅಸಲ್ ಇದ್ರ ಮೇಲೆ ಬಂದ್ಬಿಟ್ಟು ಓವರ್ ಹೆಡ್ ಟ್ಯಾಂಕ್ ಪ್ಲಾಟ್ಫಾರ್ಮ್ ಒಂದು ಪ್ರಿಪೇರ್ ಮಾಡಿದ್ವಿ. ಸೊ ಇವತ್ತಿಗೆ ಇಷ್ಟು. ಸೊ ಲೆಟ್ ಅಸ್ ಮೀಟ್ ಇನ್ ಅ ಡಿಫ್ರೆಂಟ್ ವೇ.